ಎಲ್ಲೆಲ್ಲೋ ಸೇವೆ ಮಾಡ್ತಿದ್ವಿ, ಇಲ್ಲಿ ಒಂದು ಚರ್ಚ್ ಇಲ್ಲಲ್ವಾ, ಇಲ್ಲಿ ಸೇವೆ ಮಾಡೋಕ್ಕಾಗಲ್ಲ ಅಂತ ತುಂಬಾ ಭಾರ ಆಯಿತು. ನೀವು ನನ್ನ ಏನಕ್ಕಾಗಿ ಕರೆದಿದ್ರು, ನಮ್ಮ ಕುಟುಂಬ ಏನಕ್ಕಾಗಿ ಆರಿಸ್ಕೊಂಡಿದ್ರು, ನಿಮ್ಮ ಚಿತ್ತ ನೆರವೇರಬೇಕು. ನಾದೊಂದು ಆಸೆ, ಒಂದೇ ಒಂದು ಆಸೆ, ನನ್ನ ಉಸಿರುವ ದಿನವೆಲ್ಲ ಶುಭವಾರ್ತೆ ಸಾರುವೆ ಅಂತ ನಿಮ್ಮ ಚಿತ್ತ ಇದ್ರೆ ನಾವು ಅಲ್ಲೋಗಿ ಸೇವೆ ಮಾಡಬೇಕು. ಸಮಯ ಅಲ್ಲಿಂದ ನಾವು ಬರುವಾಗ ಊಟಕ್ಕೆ ಕಾಸು ಇರ್ತಾ ಇರಲಿಲ್ಲ. ಒಬ್ಬರು ಕೂಡ ಒಂದು ಗ್ಲಾಸ್ ನೀರು ಕೊಡ್ತಾ ಇರಲಿಲ್ಲ, ಒಂದು ಸ್ವಲ್ಪ ಊಟ ಮಕ್ಕಳಿಗೂ ಕೂಡ ಯಾರಿಗೂ ಕೊಡ್ತಾ ಇರಲಿಲ್ಲ. ಅವತ್ತು ಕಷ್ಟಪಟ್ಟಿದ ನಿಮಿತ್ತವಾಗಿನೇ ಇವತ್ತು ನಮ್ಗೆ ಒಳ್ಳೆ ಒಂದು ಸೇವೆ ಮಾಡೋಕ್ಕೆ ದೇವ್ರು ಸಹಾಯ ಮಾಡಿದ್ರು. 16ನೇ ಇಸ್ವಿಲಿ ನನ್ನ ತಮ್ಮ ತೀರೋಗ್ಬಿಟ್ಟ. ಏನು ಎಲ್ಲಿಗೆ ಹೋಗೋದು ಬೇಡ, ನನ್ನ ಮೈಂಡ್ ಫುಲ್ ಬ್ಲಾಕ್ ಆಯಿತು. ಇಲ್ಲ ಅಷ್ಟೇ ನನ್ನ ಲೈಫ್ ಮುಗಿತೇನೋ, ಇನ್ನೇನು ಮಾಡೋದು ಅಂತ ತುಂಬ ಬೇಜಾರಾಗಿದ್ವಿ. ನೀವು ಇಲ್ಲೆಲ್ಲ ಬರಲೇಬಾರ್ದು, ನಿಮ್ಮನ್ನ ಸಾಯಿಸ್ಬಿಡ್ತೀವಿ ಹಂಗಿಂಗಂತ ಬೆದರಿಕೆ ಹಾಕಿದ್ರು. ಎಲ್ಲಿ ನಮ್ಮನ್ನ ಬರಬೇಡ ಅಂತ ಹೇಳಿದ್ರು, ಬಂದರೆ ನಿಮ್ಮನ್ನ ಕತ್ತರಿಸಾಕ್ತೀನಿ ಅಂತ ಹೇಳಿದ್ರು. ಇವತ್ತು ನಿಮ್ಮನ್ನ ದೇವ್ರು ಕಾಪಾಡಿದ್ದಾರೆ. ನಾವು ಸತ್ತೋಗ್ಬಿಡ್ತಿದ್ವಲ್ಲಪ್ಪ, ನಾವು ಸತ್ತಿದ್ರೆ ನಾವು 4 ಜನ ಅವತ್ತೇ ಸತ್ತೋಗ್ತಾ ಇದ್ವಿ. ಇವತ್ತು ನಾವು ಬದುಕಿರೋದು ಯೇಸು ಸ್ವಾಮಿ ಕೃಪೆ ಅಲ್ವಾ.